ತನ್ಮಧ್ಯೆ ಬ್ಯಾಕ್ವರ್ಡ್ ಶಾಟ್ ಲೈಕ್ ಸೀಮಾರ ಕ್ಯಾಚಿನಲ್ಲಿ ಬೌಂಡರಿ ಅಟ್ಟಾಯಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಪರ್ಸ್. ಥರ್ಡ್ ಅಂಪೈರ್ಗೆ ನೀಡ್ತಾ ಇದ್ದಾರೆ. ಸೇವ್ ಆಗ್ತಾ ಇದೆ, ಒಂದೋಟದ ಸೇರ್ಪಡೆ. ಈಗಾಗಲೇ ರನ್ ಅಪ್ಡೇಟ್ ಮಾಡ್ತಾರ. 2-14 ಈಗ ಪಂದ್ಯಾಟ ಮತ್ತೆ ತಿರುವನ್ನ ಕಾಣ್ತಾ ಇದೆ. ಬಹುಶಃ ಬ್ಯಾಕ್ ಟು ಬ್ಯಾಕ್ 2 ಸಿಕ್ಸರ್ ದಾಖಲಿಸಿದ್ರೆ ಪಂದ್ಯಾಟ ಇನ್ನೂ ಕುತೂಹಲಕಾರಿ ಘಟ್ಟವನ್ನು ತಲುಪುವಂತ ಲೆಕ್ಕಾಚಾರ ಇದೆ. 2-13 ಈ ಹಂತದಲ್ಲಿ ಬ್ಯಾಕ್ ಟು ಬ್ಯಾಕ್ 2 ಸಿಕ್ಸರ್ ಅವಶ್ಯಕತೆ. ಅಕ್ಷಯ್ ಸ್ಟ್ರೈಕ್ ಅಲ್ಲಿ ಎಸೆಗಾರಿಕೆ ಭಾಗದಲ್ಲಿ ಪ್ರತಾಪ್ ಎಸೆದಂತ ಚೆಂಡು ಸ್ಕ್ವೇರ್ ಲೆಗ್ ಸೀಮಾರೇಖೆ ಹೊರಭಾಗದ ಕ್ರಮಿಸ್ತಾ ಇದೆ. ಸಿಕ್ಸರ್. ಬಹುಶಃ ವೈಡ್ ಬಾಲ್ ಈ ಪಂದ್ಯಾಟದಲ್ಲಿ ಎಡವಿಕೆಯನ್ನ ಕಾಣ್ತಾ ಇದೆ. ಮತ್ತೆ ಕುತೂಹಲಕಾರಿ ಪಂದ್ಯಾಟ. 1-7 ಒಂದೇ ಸೆತ 7 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಹಲೋ, 1-7 ಸರ್, ಯಾರು ಕೂಡ ಒಳಗೆ ಬರುವಂತಿಲ್ಲ. ತಂಡದ ನಾಯಕರು ಮಾತ್ರ ಮಾತಾಡ್ಲಿಕ್ಕೆ ಅವಕಾಶ ಇರ್ತದೆ. ದಯವಿಟ್ಟು ಅಂಪೈರ್ ಸಹಿತ ಮಾಡ್ತಾರೆ, ತೀರ್ಮಾನ ಮಾಡ್ತಾರೆ. ದಯವಿಟ್ಟು ನೀವುಗಳು ಮಾತಾಡಬೇಡಿ. ಅಲ್ಲಿ ದಯವಿಟ್ಟು ಎಲ್ಲ ಅಲ್ಲಿ ಹೊರಗಡೆ ಹೋಗ್ಬೇಕು. ಕೊನೆ ಹಂತದಲ್ಲಿ ದಯವಿಟ್ಟು ಗಂದೆಳಗೆ ಅವಕಾಶ ಕೊಡಬೇಡಿ. ದಯವಿಟ್ಟು ಅಂಪೈರ್ಸ್ಗಳು ನಿಂತಿದ್ದಾರೆ, ಆ ಕೆಲಸ ಮಾಡೋಕ್ಕೆ ಕರೆಸಿದ್ದೇವೆ, ಮಾಡ್ತಾ ಇದ್ದಾರೆ. ದಯವಿಟ್ಟು ಇನ್ನೊಂದು ಚೆಂಡುಗಳಲ್ಲಿ ಹಲೋ, 1-7 ತರ್ಮದ ಬಹಳಷ್ಟು ಉತ್ತಮರುತ್ತೆ. ಹೊಡೆತ ತರ್ಮದ ಸೀಮಾರೇಖೆ ಹೊರಭಾಗದ ಕ್ರಮಿಸ್ತಾ ಇದೆ. ಬೌಂಡ್ರಿ ಪಂದ್ಯಾಟವನ್ನು ಓಕೆ ನೋ ಬಾಲಿಗೆ 1 ನಿಮಿಷ ಹೈಟ್ ನೋ ಬಾಲಿಗೆ ಒಂದು ಕರೆ ನೀಡಿದ್ದಾರೆ. ದಯವಿಟ್ಟು ಇನ್ನೂ ಪಂದ್ಯ ಮುಗ್ದಿಲ್ಲ, ಯಾಕೆ ಒಳಗೆ ಹೋಗ್ತೀರ? ಅಲ್ಲಿ ಎಲ್ಲ ಫೀಲ್ಡರ್ಸ್ ಅಲ್ಲೇ ಇರ್ಬೇಕು. 1 ನಿಮಿಷ ಸರ್. 4ಗೆ 6ಗೆ 6ಗೆ ಹೈಟ್ ನೋ ಬಾಲಿಗ. ಓಕೆ, ಮುಂದಿನ ವಿದ್ಯಮಾನಕ್ಕಾಗಿ ಪ್ರಮೋದ ಫ್ರಮ್ ಚಿಕ್ಕಮಗಳೂರು.
ಹೋಗಿ ಅಣ್ಣ, ವೇದಿಕೆ ಮೇಲಿಂದ ಹೋಗಿ, ಆ ಕಡೆ ಹೋಗಿ. ಅಲ್ಲಿ ವೈರ್ಸ್ ಇದೆ ಅಣ್ಣ, ಅಲ್ಲಿ ತುಣಿಬೇಡಿ ಹೋಗಿ. ದಯವಿಟ್ಟು ಎಲ್ಲ ಹೋಗ್ಬೇಕು, ಅಲ್ಲಿ ತುಣಿಬೇಡಿ ಹೋಗಿ. ದಯವಿಟ್ಟು ಎಲ್ಲ ಕ್ಲಿಯರ್ ಮಾಡಿ. ಅಲ್ಲಿ LED ಹಾಕಿದೀವಿ, LED ನೋಡ್ಕೊಳ್ಳಿ. ದಯವಿಟ್ಟು ಎಲ್ಲ ತಮ್ಮ ಸ್ಥಳದಲ್ಲಿ ಹೋಗಿ ಆಸೀನರಾಗಬೇಕು. ಈಗ ಅಂಪೈರ್ಗಳು ತೀರ್ಮಾನ ಕೊಡ್ತಾರೆ. ದಯವಿಟ್ಟು ಅಂಪೈರ್ ಇಲ್ಲೇ ಬಂದು LED ಚೆಕ್ ಮಾಡ್ತೀರಾ, ದಯವಿಟ್ಟು ಹೋಗಿ ಎಲ್ಲರೂ. ದಯವಿಟ್ಟು ಎಲ್ಲ ಹೋಗ್ಬೇಕಲ್ಲಿ. ಪ್ಲೇಸ್ಗಳು ನಿಮ್ಮ ಪ್ಲೇಸಲ್ಲಿ ಇರಿ, ಇಲ್ಲಿ ಬರೋ ಅವಶ್ಯಕತೆ ಇಲ್ಲ. ಪ್ಲೇಯರ್ಗಳು ಅಲ್ಲೇ ಇರಿ. ಅಂಪೈರ್ ಅವ್ರ ತೀರ್ಮಾನ ಅಂತಿಮವಾಗಿರುತ್ತೆ. ದಯವಿಟ್ಟು ಅಲ್ಲೆಲ್ಲ ಇಟ್ಕೊಂಡು ನೀವು ಫೀಲ್ಡ್ ಅಂಕಣದಿಂದ ಹೊರಗಡೆ ಬನ್ನಿ. ಅವ್ನು ಸೈಕಲ್ ಯಾರೋ ಅವನು, ಬರೋ ಹೊರಗಡೆ ದಯವಿಟ್ಟು. ದಯವಿಟ್ಟು ಎಲ್ಲ ಟಿವಿಗೆ ಹೋಗ್ರಪ್ಪ, ಟಿವಿಗೆ ಹೋಗ್ರಿ. ಅಲ್ಲಿ LED ಹಾಕಿಲ್ವಾ, ಅಲ್ಲಿ ಹೋಗಿ.
ನೋ ಬಾಲ್ ಎನ್ನುವ ಸೂಚನೆ ಬರ್ತಾ ಇದೆ. ಪಂದ್ಯಾಟ ನೋ ಬಾಲ್ ಬನ್ನಿ ಕಾಂತ. ಅಂಪೈರ್ ಡಿಸಿಷನ್ ದಯವಿಟ್ಟು ನೋಡಿ. ಅಂಪೈರ್ ತೀರ್ಮಾನ ಅಂತಿಮ ತೀರ್ಮಾನ. ದಯವಿಟ್ಟು ಮತ್ತೆ ಮಾತಾಡಬೇಡಿ ಯಾರು. ಈಗ 20 ಸಲ ನಾವು ಮ್ಯಾಚ್ ನೋಡ್ಕೊಂಡು ಎಲ್ಲ ಹೋಗ್ಬೇಕಲ್ಲಿ ಫೀಲ್ಡರ್ಸ್ಗಳು ಹೋಗಿ. ಅಂಪೈರ್ಗಳ ತೀರ್ಮಾನ ನೋ ಬಾಲ್ ಆಗಿದೆ. ದಯವಿಟ್ಟು ಎಲ್ಲ ಅಂಪೈರ್ಗಳ ಒಂದು ತೀರ್ಮಾನಕ್ಕೆ ಬದ್ಧರಾಗಿ ಆಟವನ್ನು ಆಡಬೇಕು. ದಯವಿಟ್ಟು ಯಾವುದೇ ಬೇರೆ ಒಂದು ಮಾತಾಡಲು ಅವಕಾಶ ಇರುವುದಿಲ್ಲ. ಭಾರವಸಿ ನೋ ಬಾಲ್ ಅದು ಬನ್ನಿ. ಆ ವೇದಿಕೆ ತೆರವು ಮಾಡಿಸಿಕೊಳ್ಳಿ ಸರ್, ದಯಮಾಡಿಸಿಕೊಳ್ಬೇಕು. ಒಂದೇ ಸೇತ 2 ಓಟಗಳ ಜಯಕ್ಕಾಗಿ ಬರಬೇಕಾಗ್ತದೆ. ಒಂದು ನೋಬಲ್ ದಯವಿಟ್ಟು ಅಲ್ಲಿ ಮಾಡಬೇಡಿ. ದಯವಿಟ್ಟು ಓಡ್ಬೇಕು ಬೇಗನೆ. ಅಂಪೈರ್ ತೀರ್ಮಾನ ಕೊಟ್ಟಾಗಿದೆ. ಕಡೆ ಚೆಂಡಿದೆ. ದಯವಿಟ್ಟು ಪಂದ್ಯವನ್ನ ಇನ್ನೂ ಜೀವಂತವಾಗಿದೆ. ಆಟ ಆಡಿ ಇಬ್ರು. ದಯವಿಟ್ಟು ಎಲ್ಲ ಬೌಂಡ್ರಿಗಳಿಂದ ನಮ್ಮ ಫ್ಲೆಕ್ಸ್ ಬೋರ್ಡಿಂದ ಹಿಂದೆ ಹೋಗಿ. ಸರ್ ಈ ಕಡೆ ಬನ್ನಿ ಸರ್. ಇದೊಂದು ಸ್ವಲ್ಪ ಈ ಕಡೆ ಬನ್ನಿ ಜನ, ಅಲ್ಲಿ ಕಾಣುದಿಲ್ಲ ಸರ್. ಈ ಕಡೆ ಬನ್ನಿ ಸರ್. ದಯವಿಟ್ಟು ಅಲ್ಲಿ ಸರ್ ಒಂದು ಕೊಟ್ಟಿಯಾರ ಮತ್ತೆ ಗಡಿ ಬರ್ತೀರ ಸರ್. ಅಲ್ಲಿ ದಯವಿಟ್ಟು ಎಲ್ಲ ಹೋಗಿ ಅಲ್ಲಿ ಬೇಬೇಗ್ನಲ್ಲಿ ದಗ್ಗೋ ಕೂತ್ಕೊಳ್ಳಿ. ಅಲ್ಲಿ ಒಂದರ ಮುಂದೆ 7 ಓಟಗಳು ಬರಬೇಕಾಗಿರ್ತಕ್ಕಂಥ ಸಂದರ್ಭ ನಡುವೆ ನೋ ಬಾಲ್ ಫ್ರೀ ಹಿಟ್ ಮುಖಾಂತರವಾಗಿ ಹೋಗ್ಬೇಕು ದರ್ಶನ್. ಇಲ್ಲ ಸರ್ ಪೆನಾಲ್ಟಿ ಹಾಕಿ ಸರ್. ರನ್ ಪೆನಾಲ್ಟಿ ಹಾಕಿ ಸರ್. ಪ್ರತಿ ಸಲ ಇದು ಮಾಡ್ಕೊಂಡ್ರೆ 4 ಓಟಗಳ ಸೇರ್ಪಡೆ. ನಾವು ನೆಕ್ಸ್ಟ್ 11 ಒಂದೇ ಸದ ಜಯಕ್ಕಾಗಿ 2 ಓಟಗಳ ರೋಚಕ ರೋಮಾಂಚನ ಕುತೂಹಲಕಾರಿ ಪಂದ್ಯಾಟ. ಈ ಬಾರಿ ತಟಿಮುಟ್ಟಿ ಓಟವನ್ನು ಕಸಿಯುವಂತಹ ಪ್ರಯತ್ನ ತನ್ಮೂಲಕ 1-1 ಬದಲೇ 2ನೇ ಓಟಕ್ಕೆ ಮನವಿಯನ್ನು ಮಾಡುವುದರ ಮುಖಾಂತರವಾಗಿ ರನ್ಔಟ್ ಮುಖಾಂತರವಾಗಿ ಉದ್ದನ್ನು ತಪ್ಪಿಸ್ತಾ ಇದ್ದಾರೆ. ಪಂದ್ಯಾಟ ಟೈ ಆಗ್ತಾ ಇದೆ. ಪಂದ್ಯಾಟ ಸಮಬಲಗೊಳ್ತಾ ಇದೆ. ತನ್ನ ಮೂಲಕವಾಗಿ 80ರ ಆಸುಪಾಸು ಓಟವನ್ನು ದಾಖಲಿಸಿಕೊಂಡಿರ್ತಕ್ಕಂಥ ತಂಡ. ಅಲ್ಲಿ ಬ್ಯಾಟ್ಸ್ಮನ್ಸ್ ಬರಬೇಕು. ಸೂಪರ್ ಓವರ್ ಪಂದ್ಯಾಟ 6 ಚೆಂಡಿನ ಆಟ ಮಾತ್ರ ಇಲ್ಲಿ ಡಿಸಿಷನ್ ಆಗುತ್ತೆ. ಆರಂಭಿಕ ಆಟಗಾರ ಬರಬೇಕು. ಸಮಯ ವಿಳಂಬ ಮಾಡ್ಲಿಕ್ಕಿಲ್ಲ ಸರ್. 80ರ ಆಸುಪಾಸು ಓಟವನ್ನು ದಾಖಲಿಸಿಕೊಂಡಿರ್ತಕ್ಕಂಥ ತಂಡ ಅಂತಿಮ ಹಂತದಲ್ಲಿ ತನ್ನ ದಾಂಡಿನ ಮುಖಾಂತರವಾಗಿ ಸೋಲನ್ನು ಕಾಣಬೇಕಾಗಿರ್ತಕ್ಕಂಥ ಸಮಯ ಸಂದರ್ಭಗಳ ನಡುವೆ ಒಂದು ವೈಡ್ ಚೆಂಡಿನ ಚಿತ್ರಣವೇ ಬದಲಾಗಿ ಹೋಗ್ತಾ ಇದೆ. ತದನಂತರ 5ನೇ ಬಾರಿ ಎಸಕನ ಚೆಂಡು ನೋಬಾಲ್ ಸೂಚಿತವಾಗಿತ್ತು. ಆ ನೋಬಾಲಿಗೆ ಒಂದು ಬೌಂಡ್ರಿ ಲೆಕ್ಕಾಚಾರ ಮುಖಾಂತರವಾಗಿ ಮತ್ತೆ ಪಂದ್ಯಾಟ ಚಾಲನೆಯಲ್ಲಿರ್ತದೆ. ಈ ನಡುವೆ ಒಟ್ಟಾರೆಯಾಗಿ ಅಂತಿಮ ಹಂತದಲ್ಲಿ ಬಹಳಷ್ಟು ಶ್ರೇಷ್ಠತೆಯನ್ನು ಪಡೆದುಕೊಂಡಿರ್ತಕ್ಕಂಥ ಪಂದ್ಯಾಟಗಳು HPL ಸೀಸನ್ ಆವೃತ್ತಿ 4ರಲ್ಲಿ ಯಶಸ್ವಿಯಾಗಿ ಸಾಗ್ತಾ ಇದೆ. ಸೂಪರ್ ಓವರ್ ಎಲ್ಲ ತೆರ ಮಾಡಿಸಿಕೊಡಿ.